ಇನ್ನು ಸಿಎಂಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡೆಯಲಿ ಹಿಜಾಬ್ ವಿಚಾರಕ್ಕೆ ಹೋಗಿರುವಂತಹ ಸರ್ಕಾರ ಹೆಚ್ಚು ದಿನ ಇರಲ್ಲ ಅಂತ ಕಾರವಾರದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ವಿಚಾರಕ್ಕೆ ಹೋಗಿರುವಂತಹ ಸರ್ಕಾರ ಹೆಚ್ಚು ದಿನ ಇರಲ್ಲ. ಕಾರವಾರದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ, ಅಲ್ಪಸಂಖ್ಯಾತರ ವೋಟ್ ಇಲ್ಲದೆ ಕಾಂಗ್ರೆಸ್ ಬದುಕೋದಿಲ್ಲ, ಸಿದ್ದರಾಮಯ್ಯನ ದುರಂಕಾರಿ ಸರ್ಕಾರ ಇನ್ನು ಹೆಚ್ಚು ದಿನ ಇರೋಲ್ಲ ಅಂತ. ಯಾರು ಯಾವುದೇ ಡ್ರೆಸ್ ಅನ್ನು ಬೇಕಾದರೂ ಹಾಕೊಂಡು ಹೋಗ್ಬೋದು ಅಂತ ಮುಂದಿನ ದಿವಸದಲ್ಲಿ ತುಂಬಾ ಆತಂಕಕಾರಿ ಬೆಳವಣಿಗೆಗೆ ಇದು ಕಾರಣ. ಅವ್ರು ಹಿಜಾಬ್ ಹಾಕೊಂಡು ಬರ್ತಾರೆ, ನಮ್ಮವ್ರು ಕೇಸರಿ ಶಾಲ್ ಹಾಕೊಂಡು. ಸರ್ಕಾರ ಇರುವುದಂತಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ, ಆ ಚೌಕಟ್ಟಿನ ಕಲ್ಪನೆನೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ, ಆ ಚೌಕಟ್ಟಿನ ಒಳಗಡೆ ಇರಬೇಕು, ಒಂದು ವ್ಯವಸ್ಥೆಯನ್ನು ತಗೊಂಡು ಹೋಗಬೇಕು ಅಂತಕ್ಕಂಥ ನಂಬಿಕೆನೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಸರ್ಕಾರ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಶಾಲಾ ಕಾಲೇಜುಗಳಿಗೆ ಸರ್ಕಾರ ಇಷ್ಟು ದಿವಸಗಳ ಕಾಲ ಒಂದು ಯೂನಿಫಾರ್ಮ್ ಅನ್ನು ತೀರ್ಮಾನ ಮಾಡಿದೆ. ಅದು ಎಲ್ಲ ಕಾಲೇಜುಗಳಲ್ಲಿಯೂ ಎಲ್ಲ ಶಾಲೆಗಳು ಎಲ್ಲೆಲ್ಲಿದೆ ಅದು ಆ ಯೂನಿಫಾರ್ಮ್ ಅದು ಅಲ್ಲಿರಬೇಕು. ಅದ್ರ ಬದಲು ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ರೀತಿ ಇದೆಯಲ್ಲ, ಇದು ತುಂಬ ಆಘಾತಕ್ಕೆ ಈಡು ಮಾಡುತ್ತೆ. ಇದು ಸರಿಯಲ್ಲ. ಕಾಂಗ್ರೆಸ್ಸಿನ ಈ ಧೋರಣೆ ಸರಿಯಲ್ಲ. ನಾನು ಹೇಳಿದ್ದನ್ನು ಬರ್ಕೊಡಿ. ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಡೀಲಿ. ಯಾರು ಯಾವುದೇ ಡ್ರೆಸ್ ಅನ್ನು ಬೇಕಾದರೂ ಹಾಕೊಂಡು ಹೋಗ್ಬೋದು. ಇನ್ನು ಬೂಟು ನೆಕ್ಕುವ ಸಂಸ್ಕೃತಿ ಕಾಂಗ್ರೆಸ್ನದ್ದು ನಮ್ಮದಲ್ಲ. ಇನ್ನು ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಹೇಳಿಕೆ, ಬೂಟು ನೆಕ್ಕುವಂತಹ ಸಂಸ್ಕೃತಿ ಕಾಂಗ್ರೆಸ್ನದ್ದು ನಮ್ಮದಲ್ಲ ಅಂತ ಹೇಳಿದ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ, ಸೋನಿಯಾ ನೆಹರು ಓಲೈಸುವಂತ ನೀವು ಬೂಟು ನೆಕ್ಕೋರು ಅಂತ ಹೇಳಿದ. ಕಾಂಗ್ರೆಸ್ನದ್ದು ತುಘಲಕ್ ದರ್ಬಾರ್, ಟಿಪ್ಪು ಆಡಳಿತ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ. ಕಾಂಗ್ರೆಸ್ನವರು ತುಘಲಕ್ ದರ್ಬಾರ್, ಬೂಟು ನೆಕ್ಕುವ ಸಂಸ್ಕೃತಿ ಕಾಂಗ್ರೆಸ್ನವರದ್ದು, ನಮ್ಮದಲ್ಲ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ವಿಚಾರದಲ್ಲಿ ಏನು ಮಾಡ್ತು? ಕಾಂಗ್ರೆಸ್ ನೋಡಿ ಎಂತಿಂತ ಕೀಳುಮಟ್ಟದ ಹೇಳಿಕೆಯನ್ನು ಕೊಡ್ತಾರೆ. ಈ ಶಿಕ್ಷಣದಲ್ಲೂ ಧರ್ಮ ಜಾತಿ ಏನು ಜಮೀರ್ ಆ ಸ್ಪೀಕರ್ ಪೀಠಕ್ಕೆ ಅವಮಾನ ಮಾಡಿದ್ರು, ಅಲ್ಲಿ ಧರ್ಮಲೇಪನ ಮಾಡಿದ್ರು. ಇವರು ಸಿದ್ದರಾಮಯ್ಯನವರು 10,000 ಕೋಟಿ ಅಂತಾರೆ, ಟಿಪ್ಪು ಜಯಂತಿ ಅಂತಾರೆ, ಟಿಪ್ಪು ಸುಲ್ತಾನ್ ಅಂತಾರೆ. ಒಂದು ರೀತಿ ಕರ್ನಾಟಕದಲ್ಲಿ ತುಘಲಕ್ ದರ್ಬಾರ. ಹಿಜಾಬ್ ಏನಾದರೂ ವಾಪಸ್ ಪಡೆದ್ರೆ ನಾವು ಕರೆ ಕೊಡ್ತೀವಿ ನೋಡಿ, ಹೊರಗಡೆ ಹಾಕ್ಯಂದು ಹೋಗಿ ಅವ್ರ ಬಟ್ಟೆ ಹಾಕ್ಯಂದು ಹೋಗಲಿ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಬಿಟ್ಟು ಬೇರೆ ಹಾಕ್ಯಂದು ಹೋದರೆ ನಾವು ಯುವಕರಿಗೆ ಕರೆ ಕೊಡ್ತೀವಿ, ಕೇಸರಿ ಟವಲ್ ನಾವೇ ಕೊಡಿಸ್ತೀವಿ. ಇದು ಕ್ರಾಂತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ವಾಪಸ್ ಪಡಿಬಾರ್ದು. ತುಘಲಕ್ ದರ್ಬಾರ್ ಸರ್ಕಾರವನ್ನು ಈ ರಾಜ್ಯದ ಜನ ಮನೆ ಕಳಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ವಿಚಾರದಲ್ಲಿ ಏನು ಮಾಡ್ತು?